ವರಲಕ್ಷ್ಮಿ ವ್ರತವನ್ನು ಮಾಡುವವರು ಕಡ್ಡಾಯವಾಗಿ ತಿಳಿದಿರಲೇಬೇಕಾದ ಪ್ರಮುಖ ಅಂಶಗಳು ಮತ್ತು ವಿಷಯಗಳು. ಶ್ರಾವಣ ಮಾಸದ ಹುಣ್ಣಿಮೆಯ ಹಿಂದಿನ ಶುಕ್ರವಾರದಂದು ನಾವು ವರಲಕ್ಷ್ಮೀ ದೇವಿಯನ್ನು ಪೂಜಿಸುತ್ತೇವೆ. ಅನಿವಾರ್ಯ ಕಾರಣಗಳಿಂದ ಈ ದಿನ ಸಾಧ್ಯವಾಗದಿದ್ದರೆ ತಿಂಗಳ ಇತರ ಶುಕ್ರವಾರಗಳಂದು ಈ ಉಪವಾಸವನ್ನು ಮಾಡಬಹುದು ಎಂದು ವೇದ ವಿದ್ವಾಂಸರು ಹೇಳುತ್ತಾರೆ. ಜಾತಿ ಭೇದವಿಲ್ಲದೆ, ಯಾವುದೇ ಆಡಂಬರ ಅಥವಾ ಆಡಂಬರವಿಲ್ಲದೆ ನಡೆಸುವ ಈ ಆಚರಣೆಯು ದೇವಿಯನ್ನು ಖಂಡಿತವಾಗಿಯೂ ಮೆಚ್ಚಿಸುತ್ತದೆ ಎಂದು ಹಿಂದೂಗಳು ನಂಬುತ್ತಾರೆ. ಈ ವಿಡಿಯೋ ನೋಡುವ ಮೊದಲು ಓಂ ಶ್ರೀ ಲಕ್ಷ್ಮೀ ದೇವಿಯೇ ನಮಃ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ. ವರಲಕ್ಷ್ಮಿ ಪೂಜೆ ಮಾಡುವವರು ಈ ವಿಷಯಗಳನ್ನು ತಿಳಿದುಕೊಂಡು ಲಕ್ಷ್ಮೀ ಪೂಜೆ ಮಾಡಿದರೆ ಅಷ್ಟೈಶ್ವರ್ಯಗಳು ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗುತ್ತದೆ ಎಂದು ವಿದ್ವಾಂಸರು ಹೇಳುತ್ತಾರೆ. ವರಲಕ್ಷ್ಮಿ ವ್ರತದ ಹಿಂದಿನ ದಿನ ಮನೆ ಮತ್ತು ಪೂಜಾ ಕೊಠಡಿಯನ್ನು ಸ್ವಚ್ಛಗೊಳಿಸಬೇಕು. ಮನೆಯ ಬಾಗಿಲಿನ ಕಂಬಗಳಿಗೆ ಹಳದಿ ಕುಂಕುಮವನ್ನು ಹಚ್ಚಬೇಕು. ವರಲಕ್ಷ್ಮಿ ಪೂಜೆಯ ದಿನ ಬೆಳಿಗ್ಗೆ ಬೇಗನೆ ಎದ್ದು ಮನೆ ಮತ್ತು ವರಾಂಡಾವನ್ನು ಸ್ವಚ್ಛಗೊಳಿಸಿ ಮನೆಯ ಮುಂದೆ ಒಂದು ಆಚರಣೆ ಮಾಡಬೇಕು. ನಂತರ ಸ್ನಾನ ಮಾಡಿ ಮನೆಯನ್ನು ಮಾವಿನ ಕಮಾನುಗಳಿಂದ ಅಲಂಕರಿಸಬೇಕು. ಈಶಾನ್ಯ ದಿಕ್ಕಿನಲ್ಲಿ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಶುಭ. ಆದ್ದರಿಂದ ಮನೆಯ ಈಶಾನ್ಯ ಭಾಗದಲ್ಲಿ ಪೂಜೆಗೆ ಸ್ಥಳವನ್ನು ಸಿದ್ಧಪಡಿಸಿ ಆ ರಾಶಿಗಳ ಮೇಲೆ ಅರಿಶಿನ ಮತ್ತು ಕುಂಕುಮ ಸಿಂಪಡಿಸಿದ ಪೀಠವನ್ನು ಇರಿಸಿ. ಅದರ ಮೇಲೆ ಹೊಸ ಬಿಳಿ ಬಟ್ಟೆಯನ್ನು ಹರಡಬೇಕು. ಅದರ ಮೇಲೆ ಅಕ್ಕಿಯನ್ನು ಸುರಿಯಬೇಕು ಮತ್ತು ಕಲಶವನ್ನು ಪವಿತ್ರಗೊಳಿಸಬೇಕು. ಕಲಶದ ಬಟ್ಟಲಿಗೆ ಅರಿಶಿನ ಮತ್ತು ಕುಂಕುಮವನ್ನು ಹಚ್ಚಬೇಕು ಮತ್ತು ಅದರ ಮೇಲೆ ತೆಂಗಿನಕಾಯಿಯನ್ನು ಇಡಬೇಕು. ನೀವು ದೇವಿಯ ಮುಖವನ್ನು ಅರಿಶಿನ ಪೇಸ್ಟ್ನಿಂದ ಅಲಂಕರಿಸಲು ಪ್ರಯತ್ನಿಸಿದರೆ ಇನ್ನೂ ಉತ್ತಮ. ಕಲಶದ ಮೇಲೆ ತೆಂಗಿನಕಾಯಿಯೊಂದಿಗೆ ಮಾವಿನ ಎಲೆಗಳನ್ನು ಇಡುವುದು ಶುಭ. ಅಷ್ಟೋತ್ತರ ಶತನಾಮಾವಳಿಯೊಂದಿಗೆ ಲಕ್ಷ್ಮೀ ದೇವಿಯನ್ನು ಪೂಜಿಸಿದ ನಂತರ ತೋರಗ್ರಂಥಿ ಪೂಜೆಯನ್ನು ಮಾಡಲಾಗುತ್ತದೆ. ಇದಕ್ಕಾಗಿ 3 ಅಥವಾ 5 ಕೈಗೆ ಕೊಟ್ಟಿಕೊಳ್ಳುವ ದಾರವನ್ನು ತಯಾರಿಸಬೇಕು. ಈ ದಾರಗಳಿಗೆ ಎಳೆಗಳಿಗೆ ಅರಿಶಿನ ಹಚ್ಚಿ ತೋರಾ ಪೂಜೆಯ ಪ್ರತಿಯೊಂದು ಮಂತ್ರವನ್ನು ಪಠಿಸಿ ತಲಾ 1 ರಿಂದ 9 ಗಂಟುಗಳನ್ನು ಮಾಡಿ ಅವುಗಳ ಮಧ್ಯದಲ್ಲಿ ಕೇಸರಿ ಚುಕ್ಕೆಗಳನ್ನು ಇರಿಸಿ ಮತ್ತು ಕೇಸರಿ ಚುಕ್ಕೆಗಳನ್ನು ಇರಿಸಿರುವ ಹೂವಿನ ಗಂಟು ಕಟ್ಟಿಕೊಳ್ಳಿ. ಈ ಪೂಜೆಯ ಸಮಯದಲ್ಲಿ ಲಕ್ಷ್ಮೀ ದೇವಿಯ ನೆಚ್ಚಿನ ಆಹಾರವೆಂದರೆ ಹಸುವಿನ ತುಪ್ಪ. ಆದ್ದರಿಂದ ಪೂಜೆಯ ಸಮಯದಲ್ಲಿ ಹಸುವಿನ ತುಪ್ಪದಿಂದ ಮಾಡಿದ ದೀಪವನ್ನು ಹಚ್ಚುವುದು ತುಂಬಾ ಒಳ್ಳೆಯದು. ಅದೇ ರೀತಿ ನೀವು ಹಸುವಿನ ಹಾಲಿನಿಂದ ಮಾಡಿದ ಪಾನೀಯ ಅಥವಾ ಆಹಾರವನ್ನು ಅರ್ಪಿಸಿದರೆ ಲಕ್ಷ್ಮೀ ದೇವಿಯು ಸಂತೋಷಪಡುತ್ತಾಳೆ. ಇವುಗಳ ಜೊತೆಗೆ ನಾವು ಲಕ್ಷ್ಮೀ ದೇವಿಗೆ ಸಾಧ್ಯವಾದಷ್ಟು ಸಿಹಿ ಪದಾರ್ಥಗಳನ್ನು ಅರ್ಪಿಸಬಹುದು. ತೆಂಗಿನಕಾಯಿ ಮತ್ತು ಬಾಳೆಹಣ್ಣುಗಳು ಸಹ ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯವಾಗಿವೆ. ಆದ್ದರಿಂದ ನಾವು ಈ ಹಣ್ಣುಗಳನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸಲು ಮರೆಯಬಾರದು. ವರಲಕ್ಷ್ಮಿ ಪೂಜೆಯ ಅಂಗವಾಗಿ ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿ ಮತ್ತು ಮಹಾಲಕ್ಷ್ಮಿ ಅಷ್ಟಕಗಳನ್ನು ತಪ್ಪದೇ ಪಠಿಸಬೇಕು. ಇವುಗಳ ಜೊತೆಗೆ ಕನಕದಾರ ಸ್ತೋತ್ರ, ಲಕ್ಷ್ಮೀ ಸಹಸ್ರನಾಮ, ಅಷ್ಟಲಕ್ಷ್ಮೀ ಸ್ತೋತ್ರಗಳನ್ನು ಪಠಿಸಿದರೆ ದೇವಿಯು ಹೆಚ್ಚು ಪ್ರಸನ್ನಳಾಗುತ್ತಾಳೆ ಎಂದು ವೇದ ವಿದ್ವಾಂಸರು ಹೇಳುತ್ತಾರೆ. ಇಂತಹ ಗಂಭೀರ ಪೂಜೆಯ ನಂತರ ಮುತ್ತೈದೆಯನ್ನು ದೇವತೆ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಅವರಿಗೆ ಆತಿಥ್ಯ ವಹಿಸಲು ಹೇಳಲಾಗುತ್ತದೆ. ವರಲಕ್ಷ್ಮಿ ಪೂಜೆಯ ದಿನದಂದು ಮನೆಯಲ್ಲಿ ಸಸ್ಯಾಹಾರ ಆಹಾರವನ್ನು ಮಾತ್ರ ಸೇವಿಸಬೇಕು. ಮುತ್ತೈದೆಯರು ಊಟ ಮಾಡಿದ ನಂತರ ಎಲ್ಲರೂ ನಿಮ್ಮ ಮನೆಯಲ್ಲಿ ಒಟ್ಟಿಗೆ ಊಟ ಮಾಡಬೇಕು. ಸಂಜೆ ಆದಷ್ಟು ಮುತ್ತೈದೆಯರನ್ನು ಕರೆದು ತಾಂಬೂಲ ಕೊಡಬೇಕು. ದೇವಿಯ ಪೂಜೆ ಮುಗಿದ ನಂತರವೂ ಯಾವುದೇ ಸಂದರ್ಭದಲ್ಲಿ ಉದ್ವಾಸನೆ ಮಾಡಬಾರದು. ಹಾಗೆ ಹೇಳಿದರೆ ಲಕ್ಷ್ಮೀ ದೇವಿಯನ್ನು ಮನೆಯಿಂದ ಕಳುಹಿಸಿದಂತೆ. ಕಲಶದ 2 ಬದಿಗಳಲ್ಲಿ ಆನೆಯ ಪ್ರತಿಮೆಗಳನ್ನು ಇಡಲು ಮರೆಯಬಾರದು. ಆನೆಯ ಪ್ರತಿಮೆಗಳಿಲ್ಲದಿದ್ದರೆ ಆನೆಯ ಆಕಾರದ ಹಳದಿ ಉಂಡೆಗಳನ್ನು ಅಥವಾ ದೇವಿಗೆ ಎದುರಾಗಿ ಹಳದಿ ಕೊಂಬುಗಳನ್ನು ಇಡಬೇಕು. ವರಲಕ್ಷ್ಮಿ ವ್ರತದ ದಿನದಂದು ಉಪವಾಸ ಅಥವಾ ಜಾಗರಣೆ ಮಾಡುವ ಬಗ್ಗೆ ಯಾವುದೇ ಕಟ್ಟುನಿಟ್ಟಿನ ನಿಯಮವಿಲ್ಲ. ಆದರೆ ಪೂಜೆ ಮುಗಿಯುವವರೆಗೆ ಯಾವುದೇ ಆಹಾರವನ್ನು ಸೇವಿಸಬಾರದು. ದೇವಿಗೆ ಅರ್ಪಿಸುವ ನೈವೇದ್ಯಗಳಲ್ಲಿ ಕಡಲೆಕಾಯಿ ಏಕೆ ವಿಶೇಷವಾಗಿರುತ್ತದೆ? ಕಡಲೆಕಾಯಿ ಬೆಲ್ಲದಿಂದ ಮಾಡಿದ ಸಿಹಿ ತಿಂಡಿ, ಒಂದು ಬೊಬ್ಬಟ್ಟು, ಪಾಯಸ, ಸಕ್ಕರೆ ಪೊಂಗಲಿ ಮುಂತಾದ ಸಿಹಿ ಪದಾರ್ಥಗಳು ಅಮ್ಮನಿಗೆ ತುಂಬಾ ಇಷ್ಟ. ಏಕೆಂದರೆ ಸಂಪತ್ತು ಜೀವನವನ್ನು ಸಿಹಿಗೊಳಿಸುತ್ತದೆ. ಅಂತಹ ಸಂಪತ್ತನ್ನು ವಿತರಿಸುವುದರಿಂದ ಜನರು ಬಡತನದಿಂದ ಮುಕ್ತರಾಗುತ್ತಾರೆ ಮತ್ತು ಬೆಲ್ಲದಿಂದ ಮಾಡಿದ ವಸ್ತುಗಳನ್ನು ವಿತರಿಸುವುದರಿಂದ ಶ್ರೀಮಂತರಾಗುತ್ತಾರೆ ಎಂದು ವಿದ್ವಾಂಸರು ಹೇಳುತ್ತಾರೆ. ವರಲಕ್ಷ್ಮಿ ವ್ರತದ ಸಮಯದಲ್ಲಿ ಕಡಲೆಕಾಯಿಯನ್ನು ಏಕೆ ನೈವೇದ್ಯವಾಗಿ ನೀಡಲಾಗುತ್ತದೆ? ಕಡಲೆಕಾಯಿಗಳು ಗುರು ಗ್ರಹವನ್ನು ಪ್ರತಿನಿಧಿಸುತ್ತವೆ. ಗುರು ಸಂಪತ್ತು ಮತ್ತು ಶಿಕ್ಷಣದ ಮೂಲ. ಇವುಗಳಿದ್ದರೆ ನಿಮ್ಮ ಆಯುಷ್ಯದ ಅರ್ಧದಷ್ಟು. ಜೀವನದಲ್ಲಿ ಹಣ, ಶಿಕ್ಷಣ, ಒಳ್ಳೆಯ ಹೆಂಡತಿ ಮತ್ತು ಗಂಡ ಮತ್ತು ಮಕ್ಕಳು ಇದ್ದರೆ ಜೀವನದಲ್ಲಿ ಯಾವುದೇ ಕೊರತೆಗಳಿರುವುದಿಲ್ಲ.
ಒಬ್ಬ ಮಹಿಳೆ ವರಲಕ್ಷ್ಮಿ ವ್ರತವನ್ನು ಮಾಡಿದರೆ ಬಯಸಿದ ಸಂತತಿ, ಉತ್ತಮ ವಿವಾಹ ಅಥವಾ ಸಂಪತ್ತನ್ನು ಪಡೆಯಲು ಅವಳಿಗೆ ಕಡಲೆಕಾಯಿಯನ್ನು ಉಡುಗೊರೆಯಾಗಿ ನೀಡಲಾಗುತ್ತದೆ ಎಂದು ವೈದಿಕ ವಿದ್ವಾಂಸರು ಹೇಳುತ್ತಾರೆ. ಆದ್ದರಿಂದ ಕಡಲೆಕಾಯಿಯನ್ನು ಉಡುಗೊರೆಯಾಗಿ ನೀಡುವುದರಿಂದ ನೀವು ಗುರುಬಲ ಮತ್ತು ಸಂಪತ್ತನ್ನು ಹೆಚ್ಚಿಸುತ್ತೀರಿ. ಜನರು ಅವರವರ ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿ ನೀವು ಖಂಡಿತವಾಗಿಯೂ ಮುತ್ತೈದೆಯರಿಗೆ ವಯನವನ್ನು ಅರ್ಪಿಸಬೇಕು ಅಥವಾ 5 ಮುತ್ತೈದೆಯರಿಗೆ ಪೂರ್ಣ ವಯನವನ್ನು ಅರ್ಪಿಸಬೇಕು. ಆಗ ಮಾತ್ರ ನೀವು ಖಂಡಿತವಾಗಿಯೂ ಲಕ್ಷ್ಮೀ ದೇವಿಯ ಆಶೀರ್ವಾದ ಮತ್ತು ಸಮೃದ್ಧಿಯಿಂದ ಆಶೀರ್ವದಿಸಲ್ಪಡುತ್ತೀರಿ. ಇಷ್ಟೆಲ್ಲಾ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡು ವರಲಕ್ಷ್ಮಿ ವ್ರತವನ್ನು ಆಚರಿಸುವುದರಿಂದ ನಿಮಗೆ ಯಾವುದೇ ಕೆಟ್ಟದ್ದು ಸಂಭವಿಸುವುದಿಲ್ಲ ಎಂದು ವೇದ ವಿದ್ವಾಂಸರು ಹೇಳುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ. ಧನ್ಯವಾದಗಳು.